ವೆಲ್ಕಮ್ ಬ್ಯಾಕ್ ಮೈ ಟ್ಯೂಬ್ ಚಾನಲ್ ಗಾಯ್ಸ್. ನಾನಿವತ್ತು ನಿಮಗೆ ಹೇಗೆ ಕೊಬ್ಬರಿ ಎಣ್ಣೆ ಹೋಮ್ ರೆಮಿಡಿಯಾಗಿ ಅಂದರೆ ಹೇರ್ ಫಾಲ್ ಆಗದೆ ಇರೋ ಥರ, ಹೇರ್ ಗ್ರೋತ್ ಆಗೋ ಥರ ಯೂಸ್ ಮಾಡಬೇಕು, ಮನೇಲಿ ಈ ಥರ ಪ್ರಿಪೇರ್ ಮಾಡಬೇಕು ಅಂತ ಹೇಳ್ಕೊಡ್ತೀನಿ. ಮೊದಲಿಗೆ ಬೇವಿನ ಸೊಪ್ಪು, ರೋಸ್ ಪೆಟಲ್ಸ್, ದಾಸವಾಳದ ಎಲೆ, ತುಳಸಿ, ಕರಿಬೇವು, ಬಾದಾಮಿ, ಆಲೋವೆರಾ, 4ರಿಂದ 5 ಲವಂಗ, ಬೆಟ್ಟದ ನೆಲ್ಲಿಕಾಯಿ, ಫ್ಲಾಕ್ಸ್ ಸೀಡ್ಸು, ಕೊಳಂಜಿ ಮತ್ತು ಮೆಂತ್ಯ, ಈರುಳ್ಳಿ ಮತ್ತು 1 ಲೀಟರ್ ಕೊಬ್ಬರಿ ಎಣ್ಣೆ. ನಾನು 1 ಲೀಟರ್ ಕೊಬ್ಬರಿ ಎಣ್ಣೆ ತೊಗೊಂಡಿದ್ದೀನಿ. ನೀವು ಎಷ್ಟು ಬೇಕಾದರೂ ತೊಗೋಬೋದು, ಅದು ನಿಮ್ಮ ಚಾಯ್ಸು. ಮೊದಲಿಗೆ ತಪ್ಪಲೆ ಮಡಗಿಬಿಟ್ಟು ಸ್ಟವ್ ಆನ್ ಮಾಡಿ, ಅದು ಕಾದ ನಂತರ ನಾವೇನು ತೊಗೊಂಡಿದ್ದೀವಿ 1 ಲೀಟರ್ ಕೊಬ್ಬರಿ ಎಣ್ಣೆ, ಅದನ್ನು ತಪ್ಪಲೆ ಒಳಗಡೆ ಹಾಕ್ಕೋಬೇಕು. ನಾನೀಗ ಹಾಕೋತಾ ಇದ್ದೀನಿ. ನೀವು 1 ಲೀಟರ್ ಆದರೂ ತೊಗೋಬೋದು, ಎಷ್ಟು ಲೀಟರ್ ಆದರೂ ತೊಗೋಬೋದು. ಅದು ಸ್ವಲ್ಪ ಬೆಚ್ಚಗಾಗ್ತಿದೆ ಅಂತ ಅಂದಾಗ ನಾವೇನೇನು ಪದಾರ್ಥ ತೊಗೊಂಡಿದ್ದೀವಿ, ಮೊದಲಿಗೆ ನಾನು ಮೆಂತ್ಯ ಹಾಕ್ಕೊಂಡಿದ್ದೀನಿ. ಎಲ್ಲನೂ ಹಾಕ್ಕೋತೀನಿ ಅಂದರೆ ಹಾಕ್ಕೋಬೋದು. ಈರುಳ್ಳಿ ಮತ್ತು ಕೊಳಂಜು, ಫ್ಲಾಕ್ಸ್ ಸೀಡ್ಸು, ಇಷ್ಟನ್ನೆಲ್ಲನೂ ಹಾಕ್ಕೋಬೇಕಾಗತ್ತೆ. ಏನೇನು ಪದಾರ್ಥ ಇಂಗ್ರೀಡಿಯೆಂಟ್ಸ್ ನಾನು ಏನೇನು ತೊಗೊಂಡಿದ್ದೀನಿ ಅದನ್ನೆಲ್ಲ ಹಾಕ್ಕೋಬೋದು. ಅದಕ್ಕೆ ಲವಂಗ ಹಾಕ್ಕೋಬೇಕು, ಮತ್ತು ಬೆಟ್ಟದ ನೆಲ್ಲಿಕಾಯಿ, ಕರಿಬೇವು, ಆಲೋವೆರಾ, ಬಾದಾಮಿ, ದಾಸವಾಳ ಮತ್ತು ತುಳಸಿ, ರೋಸ್ ಪೆಟಲ್ಸು. ನೀವು ಎನಿ ರೋಸ್ ಪೆಟಲ್ಸ್ ಕೂಡ ಹಾಕ್ಬೋದು, ಮತ್ತು ಬೇವಿನ ಸೊಪ್ಪು. ಅದಕ್ಕೆ ಬೇಕಾದ್ರೆ ಶುಂಠಿನೂ ಆ್ಯಡ್ ಮಾಡ್ಕೋಬೋದು. ದಾಸವಾಳದ ಎಲೆ, ನಾನು ಇಷ್ಟನ್ನು ಹಾಕಿ ಲೋ ಫ್ಲೇಮಲ್ಲೇ ಅದನ್ನು ಬೇಯೋದಕ್ಕೆ ಬಿಡ್ತಾಯಿದ್ದೀನಿ. ಅದು ಬೇಯ್ತಾ ಅದ್ರ ಕಲ್ಲರು ಬ್ರೌನ್ ಕಲರ್ಗೆ ಟ್ರಾನ್ಸ್ಫರ್ ಆಗುತ್ತೆ. ಚೆನ್ನಾಗಿ ಬೇಯಬೇಕು. ನಾವು ಏನೇನು ಇಂಗ್ರೀಡಿಯೆಂಟ್ಸ್ ಹಾಕಿದ್ದೀವಿ ಅದ್ರ ಕಲರೆಲ್ಲ ಚೇಂಜ್ ಆಗ್ತಾ ಇರಬೇಕು. ನೋಡಿ, ಈ ಥರ ಸೋಪ್ ತೊಗೊಂಡು ಕೈ ಆಡಿಸ್ಕೊಂಡು ನೋಡಿ ಯಾವ ರೀತಿ ಕಲರ್ಸ್ ಎಲ್ಲ ಚೇಂಜ್ ಆಗ್ತಿದೆ ಅಂತ. ನೋಡಿ, ಈ ಕಲರ್ ಬರ್ತಿದೆ, ಇದು ಆಲ್ಮೋಸ್ಟ್ ಆಗ್ತಿದೆ ಅಂತ ಅರ್ಥ. ಈ ಥರ ಚೆನ್ನಾಗಿ ಕುದಿ ಬರಬೇಕು, ನೊರೆ ಥರ ಬರಬೇಕು. ನೋಡಿ ಯಾವ ರೀತಿ ಬೇಯ್ತಿದೆ ಅಂತ. ಫ್ಲೇವರು ಸ್ಮೆಲ್ಲೇ ಸಖತ್ತಾಗಿರುತ್ತೆ. ಇದರಿಂದ ಹೇರ್ ಫಾಲ್ ಕಮ್ಮಿ ಆಗುತ್ತೆ, ಡ್ಯಾಂಡ್ರಫ್ ಕಮ್ಮಿ ಆಗುತ್ತೆ, ಮತ್ತು ಹೇರ್ ಗ್ರೋತ್ ಚೆನ್ನಾಗಾಗುತ್ತೆ. ನೋಡಿ ಈ ಥರ ಸೋಸಿ ನಾನೆಲ್ಲನೂ ಯಾವ ರೀತಿ ತೆಗೆದಿಟ್ಟಿದ್ದೀನಿ ಅಂತ. ಫೈನಲಿ ಈ ರೀತಿ ಬರುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗಾಯ್ಸ್.